ಯಾಕೆಂದರೆ ರಿಯಾಕ್ಷನ್ ಮಾಡಬೇಕಲ್ವಾ, ಆ್ಯಕ್ಷನ್ನು ಮಾಡಬೇಕು, ರಿಯಾಕ್ಷನ್ನು ಮಾಡಬೇಕು. ಬಿಗ್ ಬಾಸ್ ಅಂದರೆ ಸೋಲ್ಲೋಬೇಕು, ಗೆಲ್ಲಬೇಕು, ಮತ್ತು ಅದನ್ನು ಎರಡನ್ನೂ ಡಬಲ್ ಆಗಿ ತಗೊಂಡೋಗ್ಬೇಕು. ಅದೇ ಬಿಗ್ ಬಾಸ್ ಅನ್ನೋದು. ಅದಕ್ಕಾಗಿ ಪರವಾಗಿಲ್ಲ. ಅವರು ಸಂಗೀತ ಅವರು ಜಗಳ ಆಡೋದಿಲ್ಲ, ಆ್ಯಕ್ಷನ್ ರಿಯಾಕ್ಷನ್ ಎರಡೂ ಇದೆ. ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಅಲ್ಲಿ ಸುದೀಪ್ ನಡೆಸ್ತಾ ಇರೋವಂಥದ್ದು ಒಂದು ಇದರಲ್ಲಿ ಪರವಾಗಿಲ್ಲ. ಅವರೊಂದು ಇದರಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಲೇಡಿ ಇದ್ದಾರೆ ನೋಡಿ, ಆ ಲೇಡಿ ಹೆಸರೇನೋ ಒಂದು ಸಂಗೀತ ಇದ್ದಾರೆ, ತನಿಷಾ ಇದ್ದಾರೆ. ಸಂಗೀತ ಆಕೆ ಮಾಡೋ ಒಂದು ಆಕ್ಷನ್ ಇದರಲ್ಲಿ ತುಂಬ ಚೆನ್ನಾಗಿದೆ. ಅದು ಒಂದು ನಮ್ಮ ಒಂದು ಇದಕ್ಕೂ ಜನಾಂಗಕ್ಕೆ, ನಮ್ಮ ಒಂದು ಇದಕ್ಕೂ ಈ ಒಂದು ಈಗ ಏನು ನಡೀತಾ ಇದೆ ಅದಕ್ಕೆಲ್ಲ ಅನ್ವಯಿಸುತ್ತೆ. ಚೆನ್ನಾಗಿ ಆ್ಯಕ್ಷನ್ನು ಮತ್ತು ಸಿಸ್ಟಮ್ಯಾಟಿಕ್ಕು. ಮತ್ತು ಇನ್ನೊಂದು ಏನು ಈ ಬಿಗ್ ಬಾಸ್ ಇವತ್ತು ಈ ವರ್ಷ ಇದು ಸ್ಟಾರ್ಟ್ ಆದಾಗಿನಿಂದ ಇದುವರೆಗೂ ಆ ಒಂದು ಇದರಲ್ಲಿ ನಿಯಮದಲ್ಲಿ ಬಂದಿದ್ದಾರೆ. ಯಾರು ಆಕೆ ಸಂಗೀತ, ಅದು ಸಂಗೀತ ಪರವಾಗಿಲ್ಲ. ಆ ಒಂದು ಆ್ಯಕ್ಟು, ಆ ಒಂದು ಚಲನವಲನ ತುಂಬ ಇಷ್ಟ ನಮಗೆ. ಆ ಫ್ಯಾಮಿಲಿ ಸ್ಟೋರಿಗೂ ಕಂಟೆಮ್ ಆಗುತ್ತೆ, ಮತ್ತು ಈ ಸಾರ್ವಜನಿಕರು ಪಬ್ಲಿಕ್ಕು ಕಂಟೆಮ್ ಆಗುತ್ತೆ. ಆಗ ಮಾಡೋ ಒಂದು ಆ್ಯಕ್ಷನ್ ಚೆನ್ನಾಗಿದೆ. ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಅದು ಯಾಕೆಂದರೆ ರಿಯಾಕ್ಷನ್ ಮಾಡಬೇಕಲ್ವಾ, ಆ್ಯಕ್ಷನ್ನು ಮಾಡಬೇಕು, ರಿಯಾಕ್ಷನ್ನು ಮಾಡಬೇಕು. ಬಿಗ್ ಬಾಸ್ ಅಂದರೆ ಸೋಲ್ಲೋಬೇಕು, ಗೆಲ್ಲಬೇಕು, ಮತ್ತು ಅದನ್ನು ಎರಡನ್ನೂ ಡಬಲ್ ಆಗಿ ತಗೊಂಡೋಗ್ಬೇಕು. ಅದೇ ಬಿಗ್ ಬಾಸ್ ಅನ್ನೋದು. ಅದಕ್ಕಾಗಿ ಪರವಾಗಿಲ್ಲ. ಅವರು ಸಂಗೀತ ಅವರು ಜಗಳ ಆಡೋದಿಲ್ಲ, ಆ್ಯಕ್ಷನ್ ರಿಯಾಕ್ಷನ್ ಎರಡೂ ಇದೆ. ಅದನ್ನು ಮತ್ತೆ ಮಾತಾಡೋದಕ್ಕೂ ಸರಿನೇ, ಮತ್ತೆ ತಿರ್ಗಿ ಆ ಮಾತನ್ನ ರೈಸ್ ಮಾಡಿ ತಿರ್ಗಿ ಡೌನ್ ಆಗೋದು ಸರಿನೇ. ಚೆನ್ನಾಗಿದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಪ್ರತಾಪ್ ಅವರು ಅಷ್ಟು ಆಕ್ಚುಲಿ ಬರ್ಬೋದು, ಸೆಕೆಂಡ್ ಬರ್ಬೋದು. ನನ್ನ ಇಷ್ಟ, ನನ್ನ ಒಂದು ಅನಿಸಿಕೆ ಸೆಕೆಂಡ್ ಬರ್ಬೋದು. ಚೆನ್ನಾಗಿದೆ. ಅವರೂ ಪರವಾಗಿಲ್ಲ. ಅಂದರೆ ಸ್ವಲ್ಪ ವಾಯ್ಸಲ್ಲಿ ಬ್ರೇಕ್, ಅವರು ವಾಯ್ಸಲ್ಲಿ ಬ್ರೇಕು, ಯಾವಾಗ ಸೈಲೆಂಟು. ಅದನ್ನು ನೋಡ್ಕೊಬೇಕು. ಎಲ್ಲಿ ಏನು ಯಾವ ಒಂದು ನಾವು ಪೊಸಿಷನ್ ಹೋದಾಗ ಏನೋ ರೈಸ್ ಮಾಡ್ಬೋದು, ಕಾಮೆಂಟ್ ತೊಗೊಬೇಕಾ, ಡೈಲಾಗ್ ತೊಗೊಬೇಕಾ, ಒಂದು ಇದು ತೊಗೊಬೇಕು ಅನ್ನೋದು ಹಿಡಿಬೇಕು. ಅದು ಹಿಡಿಯಲ್ಲ, ಯೋಚನೆ ಮಾಡ್ಕೊಂಡಿದ್ದು ಯಾವುದೋ ಒಂದು ಹೊಡಿತಾರೆ. ಅದು ವಿನಯ್ ಅವ್ರ ಬಗ್ಗೆ ಅಷ್ಟೊಂದು ಇದಿಲ್ಲ, ಅಗ್ರೆಸಿವ್, ಕೋಪ ಇಲ್ಲ ಬೇಡವೇ ಬೇಡಂತ. ಸುದೀಪ್ ಸರ್ ಬಿಗ್ ಬಾಸ್ ಶೋಗೆ ನಡೆಸ್ತಾರೆ, ಪರವಾಗಿಲ್ಲ. ಅದೇ ಇವ್ರು ಮಾಡಿರೋವಂಥದ್ದು ಒಂದು ಇವತ್ತೇನು ಆ ಗ್ರೂಪಲ್ಲಿ ಸೇರಿದ್ದಾರೆ ಇಷ್ಟು ಜನ, ಅವ್ರಿಗೆಲ್ಲ ಒಂದು ಈ ಒಂದು ಟೆಕ್ನಾಲಜಿ ಒಂದು ಏನು ನಾವು ಇವತ್ತು ಒಂದು ಪ್ರೋಗ್ರಾಮ್ ಬಂದರೆ ಯಾವ ರೀತಿ ನಮ್ಗೆ ಇದಾಗುತ್ತೆ ಅನ್ನೋದು ಒಂದು ಅವ್ರಿಗೆ ಮೈಂಡಿಟ್ ಆಗುತ್ತೆ. ರಿಯಾಲಿಟಿ ದಿವಸ ಕಲಾವಿದ ಆಗ್ಬೋದು, ಇಲ್ಲ ಹೀರೋ ಆಗ್ಬೋದು, ಒಂದು ಚಿತ್ರರಂಗದ ಒಂದು ಏನೋ ಅವ್ರಿಗೊಂದು ಸ್ಪೆಷಾಲಿಟಿ ಸಿಗ್ಬೋದು. ಏನೋ ಇಲ್ಲ ಫಿಲಮ್ ಶೂಟಲ್ಲಿ ಯಾವುದಾದ್ರೂ ಒಂದು ಪಾತ್ರ ಸಿಗ್ಬೋದು. ಈ ಒಂದು ಬಿಗ್ ಬಾಸಲ್ಲಿ ಪಾತ್ರ ವಹಿಸೋದು ಪರವಾಗಿಲ್ಲ. ಆಯ್ಕೆಯಾಗಿ ನಡೀತಾ ಇದೆ. ಇದು ಎರಡನೇ ಪಾರ್ಟ್ ಅಲ್ವಾ? 10ನೇದರಲ್ಲಿ ಫಸ್ಟು ಸೆಕೆಂಡ್ರಲ್ಲಿ ಏನಷ್ಟು ಇದಾಗಿಲ್ಲ. 5ರ ಮೇಲೆ ಬಂತಲ್ಲ, ಆಗಿನಿಂದ ಬಿಗ್ ಬಾಸ್ ಸ್ಟಾಂಡ್ ಆಗಿದ್ದೀವಿ. ಅದೇ ತೆಲುಗುಗಿಂತ ಇನ್ಮ್ಯಾರಿಟಿವ್ ಆಗಿ ಓಡ್ತಾ ಇದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ, KM, ಕಡಗುಡಿ. ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡ್ತೀರಲ್ರಿ? ಯಾರು? ಕಾರ್ತಿಕ್ ಅವರು. ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಅವರು? ವಿನಯ್ ಅವ್ರ ಬಗ್ಗೆ ಚೆನ್ನಾಗಿ ಆಡ್ತಾರೆ. ಫೈನಲ್ ಯಾರು ಗೆಲ್ತಾರೆ ಅಂತೀರಾ? ಕಾರ್ತಿಕ್ ಅವರು. ಸಂಗೀತ ಅವರು ಅಷ್ಟು ಅಗ್ರೆಸಿವ್ ಆಡ್ಕೊಂಡು ಅಳ್ಕೊಂಡು ಅಗ್ರೆಸಿವ್ ಆಗಿರ್ತಾರೆ. ಮೋಸ್ಟ್ಲಿ ಅವರ ಮೇಲೆ ಯಾರು ಇದು ಮಾಡ್ತಾ ಇಲ್ಲ. ಒಂದು ಹೆಣ್ಮಗಳು ಗೆಲ್ಬೇಕನ್ನೋ ಕೂಗು ಕೇಳಿ ಬರ್ತಾ ಇದೆ, ಏನಂತೀರಾ? ಹೆಣ್ಮಗಳು ಸಂಗೀತ ಗೆಲ್ಬೇಕನ್ನೋದು ಕೂಗು ಕೇಳಿ ಬರ್ತಾ ಇದೆ, ಏನಂತೀರಾ? ಗೆಲ್ತಾರಂತೀರಾ? ಸಂಗೀತ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್. ಥ್ಯಾಂಕ್ ಯು. ಅವ್ರು ಇಲ್ಲದೇ ಬಿಗ್ ಬಾಸ್ ಶೋನೇ ಇಲ್ಲ ಅಲ್ಲಿ. ನಿಮ್ಮ ಓಟು? ನಮ್ಮ ಓಟು ಕಾರ್ತಿಕ್. ಥ್ಯಾಂಕ್ ಯು.